ಮೇಲೆ ಅವ್ರಿಗೆ ಅಧಿಕಾರ ಸಿಕ್ತು. ಅಧಿಕಾರ ಸಿಕ್ಕಾದ್ಮೇಲೆ ಅವ್ರಿಗೆ ನೆಕ್ಸ್ಟ್ ಏನ್ ಬೇಕು? ದುಡ್ಡು. ಬಿಜೆಪಿಯಿಂದ ಅವ್ರನ್ನ ವಜಾಗೊಳಿಸ್ಬೇಕು. ವಾಟ್ ನೆಕ್ಸ್ಟ್ ಏನಂದ್ರೆ ಅವ್ರಿಗೆ ಬೇಕಾಗಿರೋದು ಹೆಂಡತಿ ಮತ್ತೆ ತಾಯಂದಿರು, ಇವ್ರು ಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನೇನ ಬೇಕಾದ್ರೆ ಸಾಲ್ಟೇಜ್ ಇದ್ರೆ ಹೇಳಿ, ನಾವೇ ತಂದು ಏನ್ ಬೇಕೋ ಇದು ಮಾಡ್ತೀವಿ, ಮಲಗ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಪರಪ್ಪನಗರ ಜೈಲಲ್ಲಿ ಮಲಗ್ತಿದ್ದಾರೆ. ಆರನಗರ ಬಿಜೆಪಿ ಶಾಸಕ ಒಕ್ಕಲಿಗ ಮತ್ತು ದಲಿತ ಸಮುದಾಯ ಜೊತೆಗೆ ಸ್ತ್ರೀ ಸಮುದಾಯಕ್ಕೆ ಮಾಡಿದಂತಹ ನಿಂದನೆಯಿಂದಾಗಿ ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ಜೈಲು ವಾಸದಲ್ಲಿದ್ದಾರೆ. ಒಂದ್ ಕಡೆ ಜೈಲಿನಲ್ಲಿರುವಂತಹ ಮುನಿರತ್ನ ಆದ್ರೆ ಮತ್ತೊಂದ್ ಕಡೆ ರಾಜ್ಯದ ಎಲ್ಲಾ ಕಡೆಯಲ್ಲೂ ಕೂಡ ಮುನಿರತ್ನ ವಿರುದ್ಧ ದಲಿತ ಮತ್ತು ಒಕ್ಕಲಿಗ ಸಮುದಾಯದ ಜೊತೆಗೆ ಇತರ ಸಮುದಾಯದವರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ ಜೊತೆಗೆ ಈಗ ದಲಿತ ಸಮುದಾಯದ ಮುಖಂಡರು ಕೂಡ ಇದ್ದಾರೆ. ಸರ್, ಮುನಿರತ್ನ ಅವರ ಆಡಿಯೋ ಕಂಪ್ಲೀಟ್ ಆಗಿ ಕೇಳಿಸ್ಕೊಂಡ್ರ ಸರ್? ಖಂಡಿತ ಕೇಳಿಸ್ಕೊಂಡಿದ್ದೀನಿ ಸರ್. ನಾನೇನು ಹೇಳಂದ್ರೆ, ಮುನಿರತ್ನ ಅವರು ಸ್ಟಾರ್ಟಿಂಗಲ್ಲಿ ದಲಿತರಿಗೆ ಮೊನ್ನೆ ಪಿ ಮೂರ್ತಿ ಅವರು ಹೇಳ್ತಾ ಇದ್ರು 70,000 ದಲಿತರು ಓಟೆ ಇದೆ ಈ ಇದರಲ್ಲಿ ಕ್ಷೇತ್ರದಲ್ಲಿ ಅಂದರು. ಖಂಡಿತ 70,000 ಅವ್ರಿಗೆ ಏನು ಬೇಕಾಗಿತ್ತು? ಅಧಿಕಾರ ಬೇಕಾಗಿದ್ದಕ್ಕೋಸ್ಕರ ನಮ್ಮ ಕಾಲೋನಿಗೆಲ್ಲ ಬಂದ್ಬಿಟ್ಟು ಅವ್ರ ಅಧಿಕಾರ ತಗೊಂಡ್ರು. ಅಧಿಕಾರದಿಂದ ಅವರು MLA ಸಹ ಆದರು. ಅದಾದಮೇಲೆ ಅವ್ರಿಗೆ ಅಧಿಕಾರ ಸಿಕ್ತು. ಅಧಿಕಾರ ಸಿಕ್ಕಾದ್ಮೇಲೆ ಅವ್ರಿಗೆ ನೆಕ್ಸ್ಟ್ ಏನು ಬೇಕು? ದುಡ್ಡು ಅವ್ರಿಗೆ ಹೇಳ್ಕೊಂಡು ಕೊಡಬೇಕಾಗಿಲ್ಲ. ದುಡ್ಡು ಆಟೋಮೆಟಿಕ್ಕಾಗಿ ಅವ್ರಿಗೆ ಹೆಂಗೆ ಬೇಕೋ ಅವರು ಮಾಡ್ಕೊತಾರೆ. ಇವಾಗ ಮನುಷ್ಯನಿಗೆ ಬೇಕಾಗಿರೋದೇನು? ಅಧಿಕಾರ, ದುಡ್ಡು. ಅದಾದಮೇಲೆ ವಾಟ್ ನೆಕ್ಸ್ಟ್ ಏನಂದರೆ ಅವ್ರಿಗೆ ಬೇಕಾಗಿರೋದು, ಇವಾಗ ಅವ್ರು ಕೇಳ್ತಿದ್ದಾರೆ ಅವರೇನೆ, ನಮ್ಮ ದಲಿತರು ಹೆಣ್ಮಕ್ಳು ಮತ್ತು ಹೆಣ್ಮಕ್ಳು ಮತ್ತು ಹೆಂಡತಿ ಮತ್ತು ತಾಯಂದಿರು, ಇವ್ರು ಬೇಕು ಅಂತ ಕೇಳ್ತಾ ಇದ್ದಾರೆ. ಆಯಿತು, ಇನ್ನೇನು ಅವ್ರಿಗೆ ಅಧಿಕಾರ ಸಿಕ್ತು, ದುಡ್ಡು ಸಿಕ್ತು, ಮತ್ತು ನಮ್ಮ ದಲಿತರದ್ದು ಹೆಣ್ಮಕ್ಳು ಸಿಕ್ಕಿದ್ರು, ಎಲ್ಲ ಸಿಕ್ಕಿದೆಯಲ್ಲ. ಇನ್ನೇನು ಬೇಕು ಹೇಳಿ? ಬೇಕಾದ್ರೆ ಮುನಿರತ್ನ ಅವರೇ, ನಿಮ್ಗೆ ಇನ್ನೇನ ಬೇಕಾದ್ರೆ ಸಾಲ್ಟೇಜ್ ಇದ್ರೆ ಹೇಳಿ, ನಾವೇ ತಂದು ಏನು ಬೇಕೋ ಇದು ಮಾಡ್ತೀವಿ, ಆಯ್ತಾ? ಆದರೆ ಯಾವುದೇ ಕಾರಣಕ್ಕೂ ಈ ಥರ ಒಂದೇ ವರ್ಗದವ್ರಿಗೆ ಈ ಥರ ನೋವುಗಳು ಕೊಡಬೇಡಿ ನೀವು, ಆಯ್ತಾ? ಈಗ ನೀವು ಅಧಿಕಾರ, ಆಸ್ತಿ ಎಲ್ಲ ಓಕೆ ಸಿಕ್ಕಿದೆ, ಈಗ ಅನ್ಭವಿಸೋಕೆ ಅವರೇ ಇಲ್ವಲ್ಲ, ಜೈಲಲ್ಲಿ ಇದ್ದಾರೆ. ಅದಕ್ಕೆ ಇವಾಗ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಇವಾಗ ನಮಗೆ ಹಾಸಿಗೆ ಮತ್ತು ದಿಮ್ ಕೊಟ್ಬಿಟ್ಟು, ಅಂದರೆ ನೀವು ಮಲಗಲಿ ಅಂತ ಹೇಳ್ಬಿಟ್ಟು ನಮ್ಗೆ ಇದು ಮಾಡಿದ್ರು. ಇವಾಗ ಅವ್ರೇನು ಮಾಡ್ತಿದ್ದಾರೆ ಅಂದರೆ, ಅವರೇ ನಮ್ಮ ಇದಕ್ಕೆ ಬಂದ್ಬಿಟ್ಟು ಹಾಸಿಗೆ ದಿಂಬು ಇದೆಲ್ಲ ಬೇಕು ಅಂದ್ಬಿಟ್ಟು ನಮಗೆ ಒದಕು ಅಂತ ಕೊಟ್ಬಿಟ್ಟು ಅವರೇ ನಮ್ಮ ಇದಕ್ಕೆ ಬಂದ್ಬಿಟ್ಟು ಮಲಗ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಪರಪ್ಪನಗರ ಜೈಲಲ್ಲಿ ಮಲಗ್ತಿದ್ದಾರೆ. ಸಂತೋಷ ಆಗ್ತಿದೆ. ಆದರೆ ನಾನು ಹೇಳ್ತಿದ್ದೀನಿ, ಖಂಡಿತ BJPಯಿಂದ ಅವ್ರನ್ನ ವಜಾಗೊಳಿಸ್ಬೇಕು, ಅಧಿಕಾರದಿಂದ ಮುಕ್ತಿಗೊಳಿಸ್ಬೇಕು ಅಂತ ನಾನು ಕಳಕಳಿಯಿಂದ BJP ಅಧ್ಯಕ್ಷರು ರಾಘವೇಂದ್ರ ಅವ್ರಿಗೆ ಮನವಿ ಮಾಡ್ತಿದ್ದೀನಿ. BJP ಅವ್ರಿಗೆ, ವಿಜಯೇಂದ್ರ ಅವ್ರಿಗೆ ಮನವಿ ಮಾಡ್ತಿದ್ದೀನಿ. ಈಗ ಎಲೆಕ್ಷನ್ ಟೈಮಲ್ಲೆಲ್ಲ ದಲಿತ ಕೆರೆಗಳಿಗೆಲ್ಲ ಓಟ್ ಕೇಳಕ್ಕೆ ಬರ್ತಿರಲ್ಲ ಮುನಿರತ್ನ, ಅವಾಗ ಯಾವ ರೀತಿಯಾಗಿ ದಲಿತರನ್ನ ಟ್ರೀಟ್ ಮಾಡ್ತಾ ಇದ್ರು ಅವ್ರು ಬರಬೇಕಂದ್ರೆ ನಿಜವಾಗ್ಲೂ ಏನಪ್ಪ ಇಷ್ಟು ಒಳ್ಳೆಯವರು, ಇಷ್ಟೊಂದು ನಮಗೆಲ್ಲ ಸಪೋರ್ಟ್ ಮಾಡ್ತಾರಂತ ನಾವೇನು ಕಂಡ್ವಿ. ಆದರೆ ಅವ್ರ ಮನಸ್ಸಲ್ಲಿ ಒಂಥರ ಯಾವ ಥರ ಅಂದರೆ ಗೋಮುಖ ವ್ಯಾಘ್ರ ಅಂತಾರಲ್ಲ, ಆ ಥರ ಅವ್ರ ಮನಸ್ಸಿದೆ ಅನಿಸ್ತದೆ. ಖಂಡಿತ ಇದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದ್ರ ಮಾತ್ರ ಈ ಮಟ್ಟದಲ್ಲಿ ನಡೀತಿದೆ. ಮತ್ತು ಅವ್ರನ್ನ ಅಧಿಕಾರದಲ್ಲಿ ಮುಂದುವರಿಸ್ಕೊಂಡು ಹೋದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ದಲಿತರ ಸೇವಾ ಸಂಘದಿಂದ. ಇವರನ್ನ ಕೂಡಲೇ ಬಿಜೆಪಿ ಪಕ್ಷದಿಂದ ವಜಾ ಮಾಡಬೇಕು, ಇಲ್ಲಾಂದ್ರೆ ಮುಂದೆ ದೊಡ್ಡ ರೀತಿಯಾದಂತಹ ಪರಿಣಾಮವನ್ನ ಬಿಜೆಪಿ ಎದುರಿಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಬಿಜೆಪಿ ಪಕ್ಷಕ್ಕೆ ನೀಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.